ಈಗ ಪತ್ರ ಕಾಯ್ತಾ ಇದೆ. ಯಾರು ಪತ್ರವನ್ನ ಎಲ್ಲಿಂದ ಬರೆದಿದ್ದಾರೆ ನೋಡೋಣ ಬನ್ನಿ. ಪುಸ್ತಕದಲ್ಲಿ ತಿಳಿಸಿದ್ದೀರಾ ಆಯಾ ನಕ್ಷತ್ರದವರು ಆಯಾ ಗಣಪತಿಯನ್ನ ಪೂಜಿಸಿ ಅಂತ. ಅಂದ್ರೆ ಬರೀ ನಕ್ಷತ್ರಕ್ಕೆ ಸಂಬಂಧಪಟ್ಟಂತ ಗಣಪತಿಗಳನ್ನ ಮಾತ್ರ ಆರಾಧಿಸಬೇಕಾ ಅಥವಾ ಎಲ್ಲಾ ಗಣಪತಿಯನ್ನ ಆರಾಧಿಸಬಹುದಾ ಅಂತ ಕೇಳ್ತಾ ಇದ್ದಾರೆ. 32 ಗಣಪತಿಗಳ ವಿಚಾರ ಏನಿದೆ ಬಹಳ ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡಿ ಸುಮಾರು 14 ವರ್ಷಗಳಲ್ಲಿ ಎಲ್ಲೆಲ್ಲಿ ಗಣಪತಿ ಇದಾನೋ ಆ ಕ್ಷೇತ್ರದಲ್ಲಿರ್ತಕ್ಕಂಥ ರಾಶಿ ನಕ್ಷತ್ರಕ್ಕೆ ಸಂಬಂಧ. ಒಂದು ನಕ್ಷತ್ರಕ್ಕೆ ಯಾವ ರಾಶಿ 2 ರಾಶಿಗಳು ಸೇರಬಹುದು. ಅಂದರೆ ಅಶ್ವಿನಿ ಭರಣಿ ಕೃತಿಕ ಅಂದರೆ ಕೃತಿಕಾಗೆ 1ನೇ ಪಾದ ಇಲ್ಲಿ ಕೂತ್ಕೊಂಡಾಗ ಆ 1ನೇ ಪಾದ ಬಿಟ್ಟು ಈ ಕಡೆ ಭಾಗಕ್ಕೆ ಅಂದರೆ ಒಂದು ಪಾದ ಅಂದರೆ ಒಂದು ನಕ್ಷತ್ರನ ಒಂದು ರಾಶಿಯಲ್ಲಿ ಕೂಡಿಸಿದಾಗ 9 ಪಾದಗಳು ಅದರೊಳಗೆ ಸೇರಕ್ಕೆ ಸಾಧ್ಯ. ಒಂದು ನಕ್ಷತ್ರಕ್ಕೆ 4 ಪಾದಗಳು. ಹೀಗೆ ಒಂದು ರಾಶಿಯಲ್ಲಿ 9 ಪಾದಗಳು ಕೂತ್ಕೊಳ್ಳೋದ್ರಿಂದ ಆ ಪಾದಕ್ಕೆ 2 ರಾಶಿಗಳು ಹೆಚ್ಚು. ಅದಕ್ಕೆ ನೀವೇನು ಮಾಡಬೇಕು, ಆ ಸಮಯಕ್ಕೆ ಗಣಪತಿ ಚೋರ ಗಣಪತಿ ಎಲ್ಲರೂ ಮಾಡ್ಕೊಳ್ಳೋಕ್ಕೆ ಚೋರ ಗಣಪತಿ ಮಾಡಲೇಬೇಕು ಪೂಜೆ. ನಂಬರ್ 1 ಆ ಗಣಪತಿ ಎಲ್ಲಿದ್ದಾನೆ ನೋಡ್ಕೊಳ್ಳೇಬೇಕು, ಅದರ ಪೂಜೆ ವಿಧಾನ ಮಾಡಿಕೊಳ್ಳೇಬೇಕು. ಅದೇ ರೀತಿ ವಿಧಿವಿಧಾನ ಏನು ಹೇಳುತ್ತೆ ಅಂದರೆ ಅಗ್ನಿ ವಾಯು ಜಲ ಭೂಮಿ ಆಕಾಶ ಪಂಚತತ್ವದಲ್ಲಿ ಮೊದಲು ಪಂಚಭೂತಗಳ ಗಣಪತಿಯನ್ನು ಹೇಳಿದ್ದೀನಿ. ಆ ಪಂಚಭೂತಗಳ ಗಣಪತಿಯನ್ನು 5 ಗಣಪತಿಗಳು ಮನೆ ಕುಟುಂಬದವರಿಗೆಲ್ಲ ಸದಸ್ಯರಿಗೆ ಪ್ರತಿಯೊಬ್ಬರಿಗೂ ನೀವು ಕೋಇನ್ಸಿಡೆನ್ಸ್ ಆಗುತ್ತೆ ಕೆಲವೊಂದು. ಈಗ ನೋಡಿ ಹಲ್ಲು ನೋವು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದೆ ಹಲ್ಲು ನೋವು ಬಗ್ಗೆ ವಿಚಾರ ಹೇಳ್ತಾ ಇದೆ ಅಂದರೆ ಮನೆಯಲ್ಲಿ 10 ಜನ ಇದ್ದರೆ 10 ಜನದಲ್ಲಿ ಯಾವನಿಗೋ ಒಬ್ಬರು ಹಲ್ಲು ನೋವು ಇದ್ದೇ ಇರುತ್ತೆ. ಕಣ್ಣು ನೋವು ಅಂದರೆ ಯಾರಿಗಾದ್ರೂ ಒಬ್ಬರು ತಲೆನೋವು, ಆ ಕಣ್ಣಲ್ಲಿ ನೀರು ಬರ್ತಕ್ಕ ಕಣ್ಣು ನೋವು ಇದ್ದೇ ಇರುತ್ತೆ, ಕಾಮನ್ ಫ್ಯಾಕ್ಟ್ರ್. ಚರ್ಮವ್ಯಾಧಿ ಅವನಿಗೆ. ಹಾಗೆ ಈ ಪಂಚಭೂತಗಳು ಮಾತ್ರ ಎಲ್ರಿಗೂ ಅನುಗುಣಿಸುತ್ತೆ. ಅದಕ್ಕೋಸ್ಕರ ಈ ಪಂಚಭೂತಗಳ 5 ಮೊದಲನೇ ಗಣಪತಿಗಳು ಜ್ಞಾಪಕ ಇಟ್ಕೊಳ್ಳಿ. 5ನೇ ಮೊದಲನೇ ಗಣಪತಿಗಳು ವಿಶೇಷವಾಗಿ ಎಲ್ರಿಗೂ ಸೇರುತ್ತೆ, ಅಂದರೆ ಕುಟುಂಬದವ್ರಿಗೆಲ್ರಿಗೂ ಸೇರುತ್ತೆ. ಅದಾದಮೇಲೆ ನಿಮ್ಮ ರಾಶಿ ನಕ್ಷತ್ರ. ಫಾರ್ ಎಕ್ಸಾಂಪಲ್ ನಿಮಗೆ ತುಲಾರಾಶಿ ಅಂತ ಇಟ್ಕೊಳ್ಳಿ. ತುಲಾರಾಶಿಯವ್ರಿಗೆ ವೃಶ್ಚಿಕನೂ ಸೇರುತ್ತೆ, ಏನು ಹೇಳಿ ಜ್ಞಾಪಕ ಇಟ್ಕೊಳ್ಳಿ, ವೃಶ್ಚಿಕನೂ ಸೇರುತ್ತೆ, ತುಲಾರಾಶಿನೂ ಸೇರುತ್ತೆ ವಿಶಾಖ ನಕ್ಷತ್ರದವ್ರಿಗೆ. ಆ ತುಲಾರಾಶಿ ಅನ್ನೋದು ಏನಾಗಿದೆ 2 ಪಾದ ಇಲ್ಲಿ 2 ಪಾದ ಅಲ್ಲಿರುತ್ತೆ. ಆಗೇನು ಮಾಡಬೇಕು ನೀವು 2 ಗಣಪತಿ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಏನು ಅಂದರೆ ಈ ಗಣಪತಿ ರಾಶಿಯವರ್ಗ ಸಂಬಂಧಪಟ್ಟಿರ್ತಕ್ಕಂಥದ್ದಂದರೆ ರಾಶಿ ನಕ್ಷತ್ರಕ್ಕೆ ಒಂದು ನಕ್ಷತ್ರಕ್ಕೆ 2 ಪಾದ ಇದ್ದರೆ ಅಥವಾ 2 ರಾಶಿಗಳಿದ್ದ ಪಕ್ಷದಲ್ಲಿ ಇಬ್ಬರಿಗೂ ಸಮಂಜಸವಾಗಿರ್ತಕ್ಕಂಥದ್ದೇ ಬಹಳ ಮುಖ್ಯ. ಅದಕ್ಕೆ ನೀವು ಆ ಗಣಪತಿಯನ್ನು ಆ ಕ್ಷೇತ್ರ ಮಹಿಮೆಗೆ ಹೋಗಿ ತೀರಲೇಬೇಕು ಅನ್ನೋದಂದರೆ ಬರೆದಿರ್ತಕ್ಕಂಥ ಕ್ಷೇತ್ರ ಮಾತ್ರ ನೋಡೋದಲ್ಲದೆ ನಿಮಗೆ ಅಕಸ್ಮಾತ್ 2 ರಾಶಿಗಳು ಹೊಂದ್ಕೊಂಡ್ರೆ ಖಂಡಿತವಾಗ್ಲೂ ಆ 2 ರಾಶಿ ಗಣಪತಿಗಳು ನಿಮ್ಮದೇ. ಅದಕ್ಕೆ ನೀವು ಅಲ್ಲಿ ಏನು ಬರೆದಿದೆ ನೀವು ಅಕಸ್ಮಾತ್ ಅದ್ರ ಬಗ್ಗೆ ವಿಚಾರ ಏನು ಗಣಪತಿ ಬಗ್ಗೆ ಹೇಳಿದ್ದೀನಿ, ಆ ಗಣಪತಿ ಏನು ಕೊಡ್ತಾನೆ, ಐಶ್ವರ್ಯ ಕೊಡೋ ಗಣಪತಿನ, ಇಲ್ಲ ಸಂಸಾರ ಸರಿ ಮಾಡೋ ಗಣಪತಿನ, ಇಲ್ಲ ದುಷ್ಟ ಸಂಹಾರ ಮಾಡ್ತಕ್ಕಂಥ ಗಣಪತಿನ ಅನ್ನೋದನ್ನು ನೋಡಿಕೊಂಡು ಆ ಗಣಪತಿ ವ್ಯತೆಯನ್ನು ಪರಿವರ್ತನೆ ಮಾಡ್ತಕ್ಕಂಥವ್ನು ಇವನೇ ಅಂತ ಭದ್ರವಾಗಿ ಹಿಡ್ಕೋಬೇಕು. ಸೊ ನಿಮ್ಗೆ ಒಟ್ಟು ಎಷ್ಟು ಗಣಪತಿ ಇದೆ ಗೊತ್ತಾ? ನಿಮ್ಮ ರಾಶಿಗೆ 1 ಗಣಪತಿ, ಕುಟುಂಬ ಸೇರಿ 5 ಗಣಪತಿ ಅಂದರೆ ಎಷ್ಟಾಯಿತು 6 ಆಯಿತು. ಮೊದಲನೇದು ಚೋರ ಗಣಪತಿ 7 ಆಯಿತು. 8 ಕರ್ಮಸ್ಥಾನಾಧಿಪತಿ. ಅಕಸ್ಮಾತ್ ನಿಮ್ಮ ಕರ್ಮ ಕೆಟ್ಟು ಹೋಗಿದ್ರೆ ನಿಮಗೆ ಗೊತ್ತಾಗತ್ತೆ. ಆ 2 ಗಣಪತಿಗೆ 2 ರಾಶಿಗಳು ಚೇಂಜ್ ಆದರೆ 2, ಇಲ್ಲದೇ ಇದ್ರೆ ಕರೆಕ್ಟಾಗಿ ಪ್ರತಿಯೊಬ್ಬನಿಗೂ 7 ಬರುತ್ತೆ. ಅದಕ್ಕೋಸ್ಕರ ಆ 7 ಅನ್ನೋದು ನಮ್ಮಲ್ಲಿ 7 ಜನ್ಮಕ್ಕೂ ಕರ್ಮಗಳು ಅಂತ ಹೇಳಿ ಆ 7 ಜನ್ಮದ ಅನುಬಂಧ ಈ ಗಣಪತಿ. ಅದಕ್ಕೇನೆ ಅದನ್ನು ಸಂಕ್ಷಿಪ್ತವಾಗಿ ಆ ರಾಶಿ, ಆ ನಕ್ಷತ್ರ, ಆ ದೇವಸ್ಥಾನ, ಆ ಕ್ಷೇತ್ರ ಇದನ್ನು ಬರೆದಿಟ್ಟಿದ್ದೀನಿ. ಅದು ಸರಿಯಾಗಿ ಓದ್ಕೊಂಡು ಮಾಡಿಕೊಂಡ್ರೆ ನಿಮ್ಗೆ ಉತ್ತಮ ಅಂತ ಈ ಮುಖಾಂತರ ಹೇಳ್ತೇನೆ. ಧನ್ಯವಾದಗಳು. ನಿಮ್ಮ ಹೆಸರನ್ನ ನೀವು ಸೂಚಿಸಿಲ್ಲ ಪತ್ರವನ್ನ ಬರೆದಿದ್ದಕ್ಕಾಗಿ. ವೀಕ್ಷಕರೇ, ಮುಂದಿನ ಪತ್ರ ಯಾರ್ದು, ಯಾವ ಪ್ರಶ್ನೆ ಕೇಳಿದ್ದಾರೆ ನೋಡೋಣ ಬನ್ನಿ. ಗುರುಜಿ ಇವ್ರು ಎಲ್ಲಿಂದ ಕಳಿಸಿದ್ದಾರೆ ಅಂತ ಹೇಳಿಲ್ಲ, ಆದರೆ ಇವ್ರ ಹೆಸರು ಭಾರತಿ ಅಂತ. ಪಕ್ಕದ ಮನೆಯವರೇನೋ ಗೋಧಿ ಹಿಟ್ಟನ್ನ ಕೊಟ್ಟಿದ್ರು ಗುರುಜಿ. ಬಹುಶಃ ಇವರು ಹಸುವನ್ನ ಸಾಕೊಂಡಿದ್ದಾರೆ ಅನ್ಸುತ್ತೆ ಗುರುಜಿ. 1 ಬಕೆಟ್ ಗೋಧಿ ಹಿಟ್ಟನ್ನ ತಿನ್ನಿಸ್ಬಿಟ್ಟೆ, ಅಷ್ಟನ್ನ ಒಟ್ಟಿಗೆ ಕೊಡಬಾರ್ದಿತ್ತಂತೆ. ನನಗೆ ಗೊತ್ತಿರಲಿಲ್ಲ ಗುರುಜಿ, ಕೊಟ್ಬಿಟ್ಟೆ. ಹಸು ತಿಂದು ಸತ್ತು ಹೋಯ್ತು. ಬಹಳನೇ ಬೇಜಾರಾಗತ್ತೆ, ಯಾಕಂದ್ರೆ ಶುಕ್ರವಾರನೇ ತೀರ್ ಹೋಗಿದೆ ಗುರುಜಿ. ಹಸು ಲಕ್ಷ್ಮಿ ಇದ್ದ ಹಾಗೆ ಅಂತ ಹೇಳ್ತಾರೆ. ಹಾಗಾಗಿ ನಂಗೆ ತುಂಬಾನೇ ಭಯ ಆಗ್ತಿದೆ. ಇದರಿಂದ ಏನಾದ್ರೂ ಕೆಡಕಾಗತ್ತಾ? ನಾನು ಕೊಟ್ಟಿದ್ರಿಂದನೇ ಸಾಯ್ತಾ ಅಥವಾ ಅದಕ್ಕೆ ಹುಷಾರಿರ್ಲಿಲ್ಲೋ ಏನೋ ಗೊತ್ತಿಲ್ಲ ಗುರುಜಿ ಅಂತಿದ್ದಾರೆ. ನೀವು ಕೊಡದೇ ಇದ್ದಕ್ಕೆ ಸತ್ತೋಯ್ತೋ ಅಥವಾ ಅದು ಹುಷಾರಿಲ್ಲದೆ ಸತ್ತೋಯ್ತೋ, ಕೋಇನ್ಸಿಡೆಂಟ್ ಆಯಿತು, ಅದು ಬೇರೆ ಪ್ರಶ್ನೆ. ಹಸು ನಿಮ್ಮನೇಲಿ ಸತ್ತೋಯ್ತು, ಗೋದೋಷ ಬಂತು, ಗುರು ಶಾಪ ಆಗೋಯ್ತು, ಗುರು ದೋಷ ಬಂತು. ಗೋಧಿ ಅನ್ನೋದು ಏನು ಹೇಳಿ ರವಿ. ಸೊ ನೀವು ಫಸ್ಟ್ ಏನು ಮಾಡಬೇಕು, ನಿಮ್ಮ ತಂದೆ ಬದುಕಿದ್ದರೆ ರವಿ ಪಿತ್ರಾರ್ಜಿತ ಋಣ ಕರ್ಮಗಳನ್ನು ತೋರಿಸ್ಕೊಟ್ಟಿದ್ದಾರೆ. ಗೋಧಿಯನ್ನು ದಾನ ಮಾಡಿ ಗುರುವನ್ನು ಸಾಯಿಸಿದ್ದಾರೆ. ರವಿ ಗುರುವ ಒಂದು ಸಂಗಮ ಆಗೋಯ್ತು. ಹಸು ತಿಂದು ಸತ್ತೋಯ್ತು. ಜಾಸ್ತಿ ಹಾಕಿದ್ರು ಕಮ್ಮಿ ಹಾಕಿದ್ರು ಬೇರೆ ಪ್ರಶ್ನೆ, ಕಾರಣ ಬೇರೆ ಇರಬಹುದು. ಸತ್ತೋಯ್ತಾ, ಮುಗೀತಾ ಹಣೆ ಬರ
ಅಂದರೆ ಅದು ಸಾಯಬೇಕಾಗಿತ್ತು, ಸತ್ತು ಅದಕ್ಕೇನು ಮಾಡೋಕ್ಕಾಗತ್ತೆ ಅಂತ ಕೆಲವರು ವಾದ ಮಾಡ್ತಾರೆ. ಹಾಗಲ್ಲ, ನಿಮ್ಮನಲ್ಲೇ ಸಾಯಬೇಕು ಅಂತ ಏನಿತ್ತು? ಅವತ್ತು ಉಪವಾಸ ಇದ್ದಿದ್ರು ಬದುಕ್ತಿತ್ತೋ ಏನೋ, ನಾಳೆ ಬೆಳಗ್ಗೆ ನೋಡ್ಕೋಬೋದಾಗಿತ್ತು. ಅರ್ಜೆಂಟ್ ಏನಿತ್ತು, ಪಕ್ಕದ ಮನೆ ಕೊಟ್ಟರು ತಕ್ಷಣ ಹಾಕ್ಬೇಕಾ? ಇಲ್ಲ ಹಂಗೆ ಎತ್ತಿಟ್ಟಿದ್ರು, ಇನ್ನೊಬ್ರು ಕೇಳ್ಬಿಟ್ಟಾದ್ರು ಇಷ್ಟು ಹಾಕ್ಬೇಕಾ ಅಷ್ಟು ಹಾಕ್ಬೇಕಾ ಅಂತ ಕೇಳ್ಬೋದಾಗಿತ್ತಲ್ಲ. ನಿಮ್ಮ ಹಣೆ ಬರಕ್ಕೆ ಅದು ಯಾವತ್ತು ತಿಂತೋ ಆವತ್ತೇ ಸಾಯ್ತೋ ಅಥವಾ ಸಿಂದು ನೆಕ್ಸ್ಟ್ ಡೇ ಸಾಯ್ತೋ ಗೊತ್ತಿಲ್ಲ ಅಲ್ವಾ. ಅದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯನಿಗೂ ಗುರುದೋಷ ಬರೋದು ಯಾವ ಕಾಲಕ್ಕೆ ಹೇಗೆ ಬರುತ್ತೆ ಗೊತ್ತಿಲ್ಲ. ನಮ್ಮ ಟೈಮ್ ಕೆಟ್ಟೋದ್ರೆ ಹೀಗೆ ಅಂತ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಒಂದು ಬೆಳ್ಳಿ ಹಸು, ಒಂದು ಬೆಳ್ಳಿಯ ಕರು ದಾನವನ್ನು ಯಾವುದಾದ್ರೂ ಆಶ್ರಮದಲ್ಲಿ ಇರ್ತಕ್ಕಂಥ ಗುರುಗಳಿಗೆ ದಾನ ಮಾಡ್ಬೋದು. ಇಲ್ಲ ಒಂದು ದೇವಾಲಯದಲ್ಲಿ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬೆಳ್ಳಿ ಹಸು ಅಂದರೆ ನಿತ್ಯ ಪೂಜೆ ಆಗುತ್ತೆ ಕೃಷ್ಣನಿಗೆ ಅಂತ ಒಳ್ಳೆ ಅಭಿಷೇಕ ಆಗುತ್ತೆ. ಅಲ್ಲಿ ಪಕ್ಕದಲ್ಲ ಕೃಷ್ಣನ ಜೊತೆ ಒಂದು ಬೆಳ್ಳಿ ಹಸು ಒಂದು ಕರುನ ಇಟ್ಟು ಪೂಜೆ ಮಾಡ್ತಾರೆ. ಹಾಗೇನಾಗುತ್ತೆ, ಅಭಿಷೇಕ ಮಾಡುವಾಗ ಆ ಗೋಕುಲವಾಗಿರ್ತಕ್ಕಂಥ ಕೃಷ್ಣ, ಗೊಲ್ಲ ಕೃಷ್ಣ, ಕಳ್ಳ ಕೃಷ್ಣ, ಅವನ ಅಭಿಷೇಕ. ಕೃಷ್ಣ ಅಂದ್ರೇನು? ಕಷ್ಟವನ್ನು ಓಡಿಸು, ಕುಟಿಲವನ್ನು ಓಡಿಸು, ನಮ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ತಪ್ಪನ್ನು ಕ್ಷಮಿಸು. ಅದಕ್ಕೋಸ್ಕರ ಅಂಥ ಕೃಷ್ಣನ ನೀವೇನು ಮಾಡ್ಬೋದು, ಜಾಣ್ಮರಿ ನೋಡಪ್ಪ ಅಂತ ಹೇಳಿ ಅಲ್ಲಿ ಹೋಗಿ ಕೊಟ್ಬಿಟ್ರೆ ಪರಿಪೂರ್ಣವಾಗಿ ಕೃಷ್ಣ ಪರಮಾತ್ಮ ನೋಡ್ಕೊತಾನೆ. ಕೃಷ್ಣಂ ಒಂದೇ ಜಗದ್ಗುರು, ಅವನು ಜಗತ್ತಿಗೆ ಅವನೇ ಗುರು ಆಗಿರೋದ್ರಿಂದ ಎಲ್ಲ ದೇವತೆಗಳು 300 ಮುಕ್ಕೋಟಿ ದೇವತೆಗಳು ಅವನಲ್ಲೇ ಅವತಾರಿಸಿ ತೋರಿಸೋದ್ರಿಂದ ನೀವು ಹಸುವನ್ನು, ಬೆಳ್ಳಿ ಹಸು ಬೆಳ್ಳಿ ಕರು, ಯಾವತ್ತೂ ಹಸು ಕೊಟ್ಟಾಗ ಕರು ದಾನ ಮಾಡಬೇಕು. ಈ ರೀತಿ ಮಾಡಿಕೊಂಡ್ರೆ ಭಾಳ ಉತ್ತಮ. ಇಲ್ಲ ಯಾವುದೋ ಒಂದು ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಹಾಲಿಲ್ಲ ಅಂಥ ಜಾಗಕ್ಕೆ ನೀವೀಗೇನಾಗಿದ್ದೀರಾ, ನೋವಲ್ಲಿ ಒದ್ದಾಡ್ತಾ ಇದ್ದೀರಾ. ಆ ನೋವಿಗೆ ಅದೇ ರೀತಿ ಒಂದು ಒಣಗ್ತಾ ಇರೋ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಆಗೋ ಸಮಯಕ್ಕೆ ಅಲ್ಲಿ ಸುತ್ತಮುತ್ತಲು ಅರ್ಚಕನಿಗೆ ಒಂದು ಲೋಟ ಹಾಲು ಅಭಿಷೇಕ ಮಾಡೋಕ್ಕಾಗ್ತಾ ಇಲ್ಲ ದೇವರಿಗೆ. ಅವನಿಗೆ ಬರ್ತಕ್ಕಂಥ ಸಂಬಳ ಯಾವಾಗಲೂ ತಿಂಗಳಿಗೆ ಸ್ವಲ್ಪ ಅವನ ಸಂಬಳ ನೋಡ್ಕೋಬೇಕು. ಕುರಿ ಹಾಲು ಕೂಡ ಹಾಕೋಕ್ಕಾಗಲ್ಲ, ಹಸು ಹಾಲು ಹಾಕದ ಅಂದರೆ ಆ ಹಸು ಎಲ್ಲಿಂದ ತರ್ತಾನೆ? ಎಲ್ಲೋ ಕಾಡಲ್ಲಿರುತ್ತೆ. ಅಂಥವರಿಗೆ ಒಂದು ಹಸು ಕರುನ ದಾನವನ್ನಾಗಿ ಕೊಟ್ಟರೆ ಆ ಹಾಲು ಅಭಿಷೇಕವನ್ನು ಅಕಸ್ಮಾತ್ ನಿಜವಾಗ್ಲೂ ಆ ಪುರೋಹಿತರು ಮಾಡಿ ಉಪಯೋಗಿಸ್ಕೊಂಡ್ರೆ ನಿಮ್ಮ ಈ ದೋಷ ಖಂಡಿತವಾಗ್ಲೂ ಹೋಗುತ್ತೆ. ಇದು ಸತ್ಯ ಸತ್ಯ ಸತ್ಯ.